भाई 2 मिनिट बातें करत आहे 2 मिनिट बातें करत थांब ಅಜ್ಜಿ ಬರ್ರಿ ಶಂಕರಣ್ಣ ಕರ್ಕೊಂಡು ಹೋದಾಗ ಏನ್ ಮಾಡಿದ ಅಂತಾರ ಸ್ವಲ್ಪ ಸೀರಿಯಸ್ನೆಸ್ ಹೊತ್ನಾಗ ಬೇರೆ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಇವೇನ್ ಮಾಡ್ಯಾನ ಅದು ಮಗುಂದು ಕಂಡೀಷನ್ ಎಲ್ಲ ನೋಡ್ಕೊಂಡು ನಾರ್ಮಲ್ ಅಡ್ಮಿಟ್ ಮಾಡ್ಕೊಂಡ ಅಡ್ಮಿಟ್ ಮಾಡಿ 2 ಸಲ ಹಚ್ಚಿ 4 ಇಂಜೆಕ್ಷನ್ ಮಾಡೋದಂತಾರೆ ಹೊಡೆದು ಏನ್ ಮಾಡ್ಬಿಟ್ಟ ಅಂತಾರ ನರ್ಸ್ಗಳಿಗೆ ಹೇಳ್ಬಿಟ್ಟು ಬೇರೆ ಕ್ಲಿನಿಕ್ಗೆ ಹೋಗ್ಬಿಟ್ಟ ಅಂತಾರ. ನಾನು ಕರೆಕ್ಟ್ 10 ಗಂಟೆಗೆ ಹೋದೆ ಸರ್ ಅಲ್ಲಿ ಅವಾಗ 10 ಗಂಟೆ ಹೋದಾಗ ಒಂಥರ ಸ್ವಲ್ಪ ಜಡ್ಜಿ ಮಾಡ್ದಂಗೆ ಮಾಡಿ ಬಾಯಿಗೆ ಗುರು ಬಂತಾರ. ಅವಾಗ ಅದು ಪಲ್ಸ್ ಎಲ್ಲ ಆಫ್ ಆಗ್ಬಿಡ್ತು. ನಾನು ಸಡನ್ ಹೇಳಿದೆ ಡಾಕ್ಟರ್ ನರ್ಸ್ಗಳಿಗೆ, ಮೇಡಮ್ ನೋಡ್ರಿ ಯಾಕೋ ಪಲ್ಸ್ ವರ್ಕ್ ಆಗ್ತಾ ಇಲ್ಲ ಮಗುಂದು ಏನಾಯ್ತು ನೋಡಿ ನೀವು ಹುಬ್ಳಿಗೆ ಕಳಿಸಿ ನಾನೇ ಕರ್ಕೊಂಡು ಹೋಗ್ತೇನೆ ನಂದೇ ಗಾಡಿ ಇಲ್ಲ ಅಂತ ಹೇಳಿದೆ. ಮಧ್ಯಾಹ್ನ 1 ಗಂಟೆಗೆ ಬಂದ ಸರ್ 1 ಗಂಟೆಗೆ ಬಂದು ಡಾಕ್ಟರ್ 1 ಗಂಟೆಗೆ ಬಂದು ಗೌಡ್ರ ಏನ್ ಮಾಡ್ದ ಸ್ವಲ್ಪ ಬಾಯಿಗೆ ಆಕ್ಸಿಜನ್ ಹಾಕ್ದಂಗೆ ಮಾಡಿ ನೀವು ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟ. ಏನು ಒಂದು ರೆಫರೆನ್ಸ್ ಲೆಟರ್ ಕೊಡ್ಲಿಲ್ಲ. ಕಡೆಗೆ ನಾನು ಕರೆಕ್ಟ್ ಇಲ್ಲಿಂದ 45 ನಿಮಿಷ ರೀಚ್ ಆಗಿದ್ದೀನಿ ಸರ್ ಹುಬ್ಳಿ ಕೆಮ್ಸಿಗೆ. ಹುಬ್ಳಿ ಕೆಮ್ಸಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಾ ಇದೀವಿ. ಮಗು ಡೆತ್ ಆಗಿ 2-3 ಅವರ್ ಆಗಿ ಅವರು ಬ್ರಾಡರ್ ಡೆತ್ ಅಂತೇಳಿ ನಮ್ಗೆ ರಿಪೋರ್ಟ್. ನೀವು 2-3 ಅವರ್ ಮೊದಲೇ ತಂದ್ರೆ ನಾವೇನಾದ್ರು ಉಳಿಸ್ತೀವಿ, ಆಲ್ರೆಡಿ ತೀರ್ ಹೋಗಿದೆ ಮಗು, ಅಲ್ಲೇ ತೀರ್ ಹೋಗಿದೆ ಅಂತೇಳಿ ಕಡೆಗೆ ನಾನು ಅಲ್ಲಿಂದನೇ ಮತ್ತೆ ನಾನೇ ಹೋಗಿ ರೆಸ್ಟ್ ತಗೊಂಡು ನಿನ್ನೆ ಮುಂದೆ ಫೈಲ್ ತಗೊಂಡ ಲೋಕಪುರ ಮೊಮ್ಮಗಳ ಚಮನ್ ಹೆಂಡತಿ ಬಂದ ಅವನಾರಿ ಕಾಲಕ್ಕೆ 2 ಆಪರೇಷನ್ ಚೌಡಳ್ಳಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ರೆ ಮೊದಲೇ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಕಮಿಟಿ ನೇಮಿಸಿದ್ರ ಸರ್ DC ಮೇಡಮ್ ಅವರು. ಆ ಕಮಿಟಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತ ಅದ್ರಲ್ಲೇ ಒಂದು ತಪ್ಪಿದ್ರೆ ಮಾತ್ರ ಇದು ಮಾಡ್ಬೇಕು ಬಂದೆಲ್ಲ ನೋಡ್ಕೊಂಡು CCTV ಫುಟೇಜ್ ತೋರ್ಸ್ಕೊಂಡು ಎಷ್ಟು ಗಂಟೆಗೆ ಈ ರೀತಿ ಗಂಟೆ ಆಗ್ಬಾರ್ದು. ನೋಡ್ಲಿಕ್ಕೆ ಬರ್ತೇನೆ ಅಂತ ಅಡ್ಮಿಟ್ ಮಾಡ್ಬಿಡ್ತಾರೆ, ಕಡೆ ಬರೋದೇ ಇಲ್ರಿ, ಬರೋದು ಲೇಟ್. ಅಲ್ಲಿವರೆಗೆ ಏನ್ ಮಾಡ್ಬೇಕ್ರಿ ಪೇಷಂಟ್? ಅವ ನಮ್ಗೆ ಏನೋ ರೆಫರ್ ಮಾಡ್ಬಿಟ್ಟಿದ್ರೆ ಯಾವ ಪೇಷಂಟ್ ಸೀರಿಯಸ್ ಪೇಷಂಟ್ ಇಲ್ಲಿ ಕಳ್ಸಂಗಿಲ್ಲ, ಅಲ್ಲೇ ಅಡ್ಮಿಟ್ ಮಾಡ್ಕೊಳ್ಳೋದು ಬೆಸ್ಟ್. ಇವ್ರೊಂದು ಆಳಿನೊಂದು ಹಂಗ ಇನ್ನೊಂದು ಮನೆ ಇದೆಯಲ್ಲ, ಅಲ್ಲೇ ಮನೆ ಹತ್ರ ರಾಜಾನ ಪ್ಲಾಟ್ ಅಂತ. ಮತ್ತೆ ಈಗ ನನ್ನ ಮನೆ ಹತ್ರ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಹಾಸ್ಪಿಟ್ಲ್, 4-5 ನಮ್ಮ ಮನೆ ಹತ್ರ 80 ವರ್ಷದಿಂದ ಇದ್ದಂಥವ್ರು ಫ್ಯಾಮಿಲಿಗಳು ಅಂತ ಮನೆ ಕಟ್ಟಿಲ್ಲ. ಮತ್ತು ನೀವು ಒಂದ್ಸರಿ TH ಅವ್ರಿಗೆ ಸ್ಪಷ್ಟವಾಗಿ ಮಾತಾಡ್ತಾರೆ ಇದ್ರ ಬಗ್ಗೆ. ನೀವು ಸ್ಪಷ್ಟವಾಗಿ ತನಿಖೆ ಮಾಡ್ಬೇಕು ಸರ್. ಒಂದ್ಸರಿ ತನಿಖೆ ಮಾಡಿ ಯಾರ್ದು ತಪ್ಪಾಗಿದೆ ಏನಾಗಿದೆ ನೋಡ್ಕೊಂಡು ನ್ಯಾಯಯುತವಾಗಿ ಅವ್ರ ಫ್ಯಾಮಿಲಿ ನ್ಯಾಯ ಕೊಡ್ತು ಜವಾಬ್ದಾರಿ ನಿಮ್ದು ಸರ್. ಮತ್ತು ನಮ್ಮ ಹುಡುಗರಲ್ಲಿ ಎಷ್ಟು ಹಾನಿ ಆಗಿದೆ. ಹೋಗ್ಬಿಟ್ಟು ಸತ್ತೋದ್ಲ ಮಾಡಿದ್ರೆ ಹೌದು.
ಆ ಚಮ್ಮಂದಿ ನಿಂತು ನೋಡ್ರಿ ಏಕಾಲಕ್ಕೆ 2 ಆಪರೇಷನ್ ಒಂದ್ ಆಪರೇಷನ್ ಮಾಡಿ 1 ತಿಂಗಳ 2 ತಿಂಗಳು ಬಿಟ್ಟು ಮಾಡ್ಬೇಕ್ರೆ 2 ಆಪರೇಷನ್ ಏಕಾಲಕ್ಕೆ ಮಾಡಿ ಮಧ್ಯಾಹ್ನ ಊಟ ಗೀಟ ಮಾಡಿ 4 ಗಂಟೆಗೆ ಹೋಗ್ಯಾಡ್ರಿ ಆಪರೇಷನ್ 4 ಗಂಟೆಗೆ ಹೋಗ್ಯಾಡ್ರಿ 6 ಗಂಟೆಗೆ ಇಲ್ಲ 6 ಗಂಟೆ ಕಾಲಿ ಚಮನ್ ಸಾಬು ಸರ್ ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಮತ್ತೆ ಡೆತ್ ಸರ್ಟಿಫಿಕೇಟ್ ಅಂದ್ರೆ ಸರ್ಕಾರದಿಂದ 25,000 ಸಹಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸ್ವಲ್ಪ ಏನಾದ್ರು ಅವ್ರಿಗೆ ಸರ್ ಇಲ್ಲಿ ಅವ್ನ ಡಾಕ್ಟರ್ 3-4 ಮಂದಿ ಏಜೆಂಟ್ ಅದಾರಂತ ಅಲ್ಲಿ ಒಳಗೆ ಗೊತ್ತಿಲ್ಲಗನ ಇಲ್ಲಿ ಸೆಟ್ಲ್ಮೆಂಟ್ ಮಾಡ್ತಿರ್ತಾನ ಅವ. ನನಗೆ ಮಾಡಿದ್ರು ಫೋನ್ ಅವರು ಮಾಡಿದ್ರು ಸೆಟ್ಲ್ಮೆಂಟ್ ಅದಾರಲ್ರಿ ನನಗೆ ಮಾಡಿದ್ರು ಸರ್. ನಾ ಹೇಳಿದೆ ನಾ ಅಲ್ಲಿ ಬರಂಗಿಲ್ಲ ಮಾತಾಡಕ, ನೀವು ಬನ್ನಿ ಇಲ್ಲೇ ಬನ್ನಿ ಅವ್ರ ಮನೆ ಪರಿಸ್ಥಿತಿ ನೋಡ್ಕೊಂಡು ನೀವು ಮಾತಾಡ್ರೆ ಅಲ್ಲಿವರೆಗೆ ನಾ ಬರಲ್ಲ ಅಂತ ಹೇಳಿದೆ ಸರ್. ಸರ್ ಒಂದು ವಿಷಯ ಸರ್, ಇವ್ರದೇ ಹಸ್ಬೆಂಡ್ ಸರ್ 4 ವರ್ಷದಿಂದ ತೀರ್ಕೊಂಡಿದ್ದಾರೆ ಸರ್. ಇಲ್ಲ ಇಲ್ಲ ನಮಸ್ಕಾರ ಕರ್ನಾಟಕ ಸರ್.